ಬಟ್ ಲಿವರ್ ಫೇಲ್ಯೂರ್ ಆದರೆ ರಿಕವರಿ ಆಗ್ತಾರಾ? ಅದಕ್ಕೆ 2-3 ಮಾರ್ಗಗಳಿದ್ದಾವೆ. ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತೀವಿ ನಾವು. ಭಾಳ ಸಾರಿ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಅಂತೀವಿ ನಾವು. ಕಿಡ್ನಿಗೆ ಭಾಳ ಮೊದಲಿಂದಲೂ ಹೆಸರುವಾಸಿ. ಒಂದು ಕಿಡ್ನಿ ಹೋದವ್ರಿಗೆ ಬೇರೆಯವ್ರ ಕಿಡ್ನಿ ಕೊಡ್ಬೋದು. ಕಿಡ್ನಿ ಫೇಲ್ಯೂರ್ ಅಂದರೆ ಜನಗಳಿಗೆ ಅರಿವಿರಲಿ, 2 ಕಿಡ್ನಿ ಫೇಲ್ಯೂರ್ ಆದಾಗೆ ನಾವು ಕಿಡ್ನಿ ಫೇಲ್ಯೂರ್ ಅನ್ನೋದು. ಸೊ ಒಂದು ಕಿಡ್ನಿ ಸಾಕು ಒಬ್ಬ ಮನುಷ್ಯನಿಗೆ. ಸೊ ಬೇರೆಯವ್ರ ಕಿಡ್ನಿ ಅಥವಾ ರಿಲೇಟಿವ್ಸ್ ಕೊಡ್ಬೋದು. ಈಗ ಯಾರಿಂದನೂ ಕಿಡ್ನಿ ಕೊಂಡ್ಕೊಳ್ಳೋಕ್ಕಾಗಿಲ್ಲ, ಲಾ ಆ ಥರ ಪರ್ಮಿಟ್ ಮಾಡಲ್ಲ. ಕೆಡವರ್ ನೀವು ರಿಜಿಸ್ಟರ್ ಮಾಡಿದರೆ ಯಂಗ್ ಪೀಪಲ್ಸ್ ಅನ್ಫಾರ್ಚುನೇಟ್ಲಿ ಯಾರಿಗಾನ ಆಕ್ಸಿಡೆಂಟ್ ಆದಾಗ ಅವ್ರು ಲಿವರ್ ತೊಗೋಬೋದು. ಅದೇ ರೀತಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಇದೆ, ಸಕ್ಸಸ್ಫುಲಿ ಮಾಡ್ತಾಯಿದ್ದಾರೆ. ನಂದೇ ಪೇಷಂಟ್ಗೆ 5 ವರ್ಷ ಆಯಿತು, ಕೊಲಂಬಿಯೇಶ್ವಳು ಮಾಡಿಸಿದ್ದೆ ನಾನು. ಆತನ ಹೆಂಡ್ತಿನೇ ಲಿವರ್ ಕೊಟ್ಟಳು. ಇನ್ನೊಂದು ಲಿವರ್ನ ವಿಶೇಷ, ಮನುಷ್ಯನ ದೇಹದಲ್ಲಿ ಯಾವ ಆರ್ಗನ್ಗೂ ಮತ್ತೆ ಬೆಳೆಯುವ ಚಾನ್ಸ್ ಇಲ್ಲ. ನನ್ನ ಬೆರಳು ಇಷ್ಟೇ, ಇದು ಬೆಳೀಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಲಿವರ್ಗೆ ಅದೊಂದು ಶಕ್ತಿ ಇದೆ. ಭಾಳ ಕಡೆ ನಾವು ಹೇಳ್ತೀವಿ ಅಲ್ಲಿ ಬಾಲ ಕಟ್ಟಾದರೆ ಬಾಲ ಬೆಳೆಯುತ್ತೆ. ಅದೇ ರೀತಿ ಮನುಷ್ಯನ ದೇಹದಲ್ಲಿ ಲಿವರಿಗೆ ಮಾತ್ರ ಈ ಪವರ್ ಇದೆ. ಲಿವರ್ನ ಒಂದು ಸೆಗ್ಮೆಂಟ್ ತೆಕ್ಕೊಂಡ್ರೆ ಅದು ಮತ್ತೆ ಬೆಳೆಯುತ್ತೆ. ಸೊ ಅದಕ್ಕೆ ಹೆಂಡತಿ ಆಗಲಿ ಅಥವಾ ತಂದೆ ತಾಯಿಗೆ ಆಗಲಿ ಮಗನಿಗೆ ಲಿವರ್ ಕೊಡ್ಬೋದು. ಸೊ ಲಿವರ್ ಟ್ರಾನ್ಸ್ಪ್ಲಾಂಟ್ ಇವತ್ತು ಸಕ್ಸಸ್ಫುಲ್ ಇದೆ. ಓನ್ಲಿ ಥಿಂಗ್ ಅನ್ಫಾರ್ಚುನೇಟ್ಲಿ ಎಕ್ಸ್ಪೆನ್ಸಿವ್. ಬಡಬಗ್ಗರಿಗೆ 30 ಲಕ್ಷ ಆಗುತ್ತೆ. ಸರ್ಕಾರ ಎಲ್ಲಾದರೂ ಸಬ್ಸಿಡಿ ಮಾಡಿದರೆ ಜನಗಳಿಗೆ ಹೆಲ್ಪ್ ಆಗುತ್ತೆ. ಬಟ್ ಯಾಕೆ ಸಬ್ಸಿಡಿ ಮಾಡಲ್ಲ ಅಂದರೆ ಅವನದೇ ಡಿಸ್ಟ್ರಾಯ್ ಮಾಡ್ಕೊಂಡಿದ್ದಾನೆ. ಇವನ್ ತಪ್ಪಿನಿಂದ ಲಿವರ್ ಹೋಗಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಕೆಲವು ಸಮಯ ನಾನ್ ಆಲ್ಕೋಹಾಲಿಕ್ ಸಿರೋಸಿಸ್ ಅಂತೀವಿ. ಆಲ್ಕೋಹಾಲ್ ತೊಗೊಳ್ಳಲ್ಲ, ಆದರೂ ಇವನು ಲಿವರ್ ಶ್ರಿಂಕ್ ಆಗುತ್ತೆ. ಅದು ಕಾರಣ ಅವರ ಜೆನೆಟಿಕ್, ಅವ್ರ ಫ್ಯಾಮಿಲಿ ಒಳಗೆ ಆ ಥರ ಇರುತ್ತೆ, ಅಂಥವ್ರು ಇರ್ತಾರೆ. ಬಟ್ ಇವತ್ತು ಜಸ್ಟ್ ಸಂಕ್ಷಿಪ್ತವಾಗಿ ಹೇಳ್ಬೇಕಾದ್ರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಈಸ್ ಅವೈಲಬಲ್. ಅದನ್ನು ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ಬೋದು.